ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಇದೇ ವೇಳೆ ಧ್ವನಿ ಬೆಳಕು ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಸಚಿವರಾದ ಎಚ್.ಕೆ. ಪಾಟೀಲ್, ಜಮೀರ್ ಅಹಮದ್ ಖಾನ್, ಶಿವರಾಜ್ ತಂಗಡಗಿ, ಭೈರತಿ ಸುರೇಶ್, ಸಂಸದ ಇ. ತುಕಾರಾಂ, ಶಾಸಕರಾದ ಎಚ್.ಆರ್. ಗವಿಯಪ್ಪ, ಭರತ್ ರೆಡ್ಡಿ, ಬಿ. ನಾಗೇಂದ್ರ, ಡಾಕ್ಟರ್ ಶ್ರೀನಿವಾಸ್, ಹಿರಿಯ ನಟ ಶಿವರಾಜ್ ಕುಮಾರ್, ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶಾಸಕ ಎಚ್.ಆರ್. ಗವಿಯಪ್ಪ ಮಾತನಾಡುತ್ತಾ ಇಂದಿನಿಂದ ಆರಂಭವಾಗುತ್ತಿರುವ ಹಂಪಿ ಉತ್ಸವ ಶುಭ ಹಾರೈಸುವುದಾಗಿ ತಿಳಿಸಿದರು. ಸಂಸದ ತುಕಾರಾಂ ಮಾತನಾಡುತ್ತಾ ಹಂಪಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ. 1983ರಿಂದಲೂ ನಿರಂತರವಾಗಿ ಹಂಪಿ ಉತ್ಸವ ನಡೆಯುತ್ತಿದೆ. ಎಲ್ಲ ಸರ್ಕಾರಗಳು ಸಂಪೂರ್ಣ ಬೆಂಬಲ ನೀಡಿದೆ. ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಹಂಪಿ ಉತ್ಸವ ಯಶಸ್ವಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆಕರ್ಷಕವಾದ ಧ್ವನಿ ಬೆಳಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಧನ್ಯವಾದ. ಹಂಪಿ ಉತ್ಸವಕ್ಕೆ ಬಂದಿದ್ದೀರಿ. ಅಪಾರವಾಗಿರತಕ್ಕಂಥ ಈ ಒಂದು ಸದ್ದಿನ ಮೂಲಕ ಇಡೀ ದೇಶಕ್ಕೆ ಕರ್ನಾಟಕ ನಿರಂತರವಾಗಿ ಮುನ್ನಡೀತಾ ಇದೆ, ಅಭಿವೃದ್ಧಿಯ ಹಾದಿಯಲ್ಲಿ ಸಾಗ್ತಾ ಇದೆ. ವಿಜಯನಗರದ ಗತ ವೈಭವವನ್ನ ಮಧ್ಯಮ ಕಾರ್ಯಕ್ರಮದ ಉದ್ಘಾಟನೆ. ಇದು ಬೆಳಕು ಹಂಪಿಯ ಉತ್ಸವಕ್ಕಾಗಿ ನಿಮ್ಮ ಮುಂದೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಈ ಉದ್ಘಾಟನೆ ನಿಮ್ಮ ಮುಂದೆ ಇವತ್ತು ಆಗ್ತಾ ಇದೆ. ಏನು ಇಂಟ್ರೆಸ್ಟ್ ತಗೊಂಡಿದ್ರು ಅದಾದ್ಮೇಲೆ ನಾವು ಇವತ್ತು ನೋಡ್ತಾ ಇದ್ದೀವಿ ಅಂದ್ರಿಗಿನ ನಮ್ಮ ಮುಖ್ಯಮಂತ್ರಿಗಳು ಈ 3 ವರ್ಷದಲ್ಲಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ಏನು ಕೇಳ್ತಾ ಇದಾರ, ಏನು ಬಜೆಟ್ ಕೇಳ್ತಾ ಇದಾರ, ಅದಕ್ಕೆ ಯಾವುದಕ್ಕೂ ಕಡಿಮೆ ಆಗ್ದಂಗೆ, ಮತ್ತೆ ಜಮೀರ್ ಅಹಮದ್ ಸಾಹೇಬ್ರು ಕೂಡ ಎಂ ಪಿ ಪ್ರಕಾಶ್ ಸಾಹೇಬ್ರು ಏನು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ರು ಅದಕ್ಕಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಟ್ಕೊಂಡು ಅವರೆಲ್ಲ ಮಾಡ್ತಾ ಇದ್ದಾರ. ಹಾಗಿರೋದ್ರಿಂದ ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಅಪ್ಪಾಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಪುಟದ ಎಲ್ಲ ಸಚಿವರೇ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರೇ, ಗ್ಯಾರಂಟಿ ಯೋಜನೆ ಇಡೀ ದೇಶದಲ್ಲೇನೆ ಹಂಪಿಯ ಕಲ್ಲಿನ ರಥ. ಶ್ರೀ ಕೃಷ್ಣ ದೇವರಾಯ, ಧರೋಜಿ